ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ರಶ್ಮಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೋಸ್ಕರ ಇದು ಜೀರಿಗೆ, ದೊಡ್ಡಪತ್ರೆ, ಸೋಂಪು, ಒಂದೆರಡು ಎಲೆದ್ದು ಪುದೀನ, ಎರಡೇ ಎರಡು ಲವಂಗ, ಒಂದು ಏಲಕ್ಕಿಕಾಯಿ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥ 3 ಪೀಸ್ ಶುಂಠಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವು. ಇದಿಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೋಸ್ಕರ. ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕದ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡ್ತಿರ್ಬೋದು ನೀವು. ನಾನು ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇವಾಗೆಲ್ಲ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಏಜ್ ಆಗೋರ ತನಕನೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನಾವು ಮಾತ್ರೆ ನುಂಗ್ತಾನೆ ಇರ್ತೀವಿ. ಆ ಮಾತ್ರೆ ನುಂಗೋ ಬದಲು ಮನೇಲೇ ಈ ಥರ ನಾವು ಹೋಮ್ ರೆಮಿಡಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೇನೂ ಪ್ರಾಬ್ಲಮ್ ಆಗಲ್ಲ. ಮಾತ್ರೆ ಸೈಡ್ ಎಫೆಕ್ಟ್ ಆಗಬಹುದು. ನೋಡ್ತಿರ್ಬೋದು ನೀವು. ನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಸ್ವಲ್ಪ ಬಿಸಿ ಆಗಬೇಕು ನೀರು. ತಣ್ಣಗಿರೋ ನೀರಲ್ಲಿ ಹಾಕೋದ್ಕಿಂತ ಸ್ವಲ್ಪ ಬಿಸಿ ಆದಮೇಲೆ ಹಾಕಿದರೆ ಅದು ಚೆನ್ನಾಗಿ ಜೀರಿಗೆ ಎಲ್ಲ ಇರುತ್ತಲ್ಲ ಅದೆಲ್ಲ ರಸ ಬಿಟ್ಕೊಳತ್ತೆ ಅಂತ ಅಷ್ಟೇ. ನೋಡ್ತಿರ್ಬೋದು ನೀವು. ಸಣ್ಣದು ಚಿಕ್ಕ ಚಿಕ್ಕ ಬಬಲ್ಸ್ ಕಾಣ್ತಿದೆ ನಿಮಗೆ. ಅದಿಷ್ಟು ಹಾಕ್ತಿದ್ದೀನಿ ನಾನು ಸಣ್ಣ ಪಾತ್ರೆ ಒಳಗಡೆ. ಸ್ವಲ್ಪ ನೀರು ಬಿಸಿ ಆಗಿದೆ. ಸ್ವಲ್ಪ ಬಿಸಿ ಆದಮೇಲೆ ಹಾಕಿದರೆ ಅದು ಬೇಗ ಹೆಂಗೆ ಅಂದರೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ, ಸೋಂಪು, ಏಲಕ್ಕಿ ಅದೆಲ್ಲ ಒಂದು ಸ್ವಲ್ಪ ಬೇಗ ರಸ ಬಿಟ್ಕೊಳತ್ತೆ ಅಂತ ಅಷ್ಟೇ. ಈ ಹೋಮ್ ರೆಮಿಡಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫುಲ್ ಅದೊಂದು ಗ್ಲಾಸ್ ಹಾಕಿದ್ದೀವಲ್ವ, ಹಾಫ್ ಗ್ಲಾಸ್ ಆಗೋ ತನಕನೂ ನಾವು ಅದನ್ನು ಬಾಯ್ಲ್ ಮಾಡಲೇಬೇಕು. ಇವಾಗ ನೋಡಿ ನೀರು ಎಷ್ಟು ವೈಟಾಗಿದೆ. ಆಮೇಲೆ ಇದೆಲ್ಲ 2-3 ಕುದಿ ಬಂದಮೇಲೆ ಫುಲ್ ನೀರೆಲ್ಲ ಕಲರು ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು ನೀವು. ಕುದೀತಿದೆ ಇವಾಗ. ನೋಡಿ ಆಗಲೇ ಕಲರ್ ಹೆಂಗಿತ್ತು, ಇವಾಗ ಯಾವ ಥರ ಕಲರ್ ಬಂದಿದೆ ಅಂತ. ಅದು 1 ಲೋಟ ನೀರು ಹಾಫ್ ಬಾಯ್ಲ್ ಆಗಬೇಕು. ನೋಡ್ತಿರ್ಬೋದು ನೀವು. ಹಿಂಗೆ ಕುದಿಸ್ಬೇಕು. ನೋಡಿ ಅಲ್ಲಿ ಆಫ್ ಆಗ್ತಾ ಬಂದಿದೆ. ತುಂಬ ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡು ಬೇಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡ್ತಿರ್ಬೋದು ಈಗ ನೀವು. ಆಫ್ ಮಾಡ್ತಿದ್ದೀನಿ ನಾನು. ನೋಡಿ ನೀರು ಎಷ್ಟು ಚೇಂಜಸ್ ಕಾಣ್ತಿದೆ. ನೋಡ್ತಿರ್ಬೋದು ನೀವು. ಒಂದು ಸೋಸೋದ್ರಲ್ಲಿ ಹಾಕಿ ಸೋಸ್ಕೊಂತಿದ್ದೀನಿ ನಾನು. ಮನೇಲೇ ಹೋಮ್ ರೆಮಿಡಿ ಮಾಡ್ಕೊಂಡು ತಗೊಳ್ಳಿ. ಇದು ಬೆಸ್ಟ್ ಅಂದರೆ ಬೆಸ್ಟು. ಬೇಗ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಮನೇಲಿ ನೀವು ಒಂದು ಸತಿ ಟ್ರೈ ಮಾಡಿ. ನಿಮಗೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ. ನೋಡ್ತಿರ್ಬೋದು ನೀವು. ಫುಲ್ ದೊಡ್ಡ ಗ್ಲಾಸಲ್ಲಿ ಹಾಕಿದ್ದೆ ನಾನು. ಇದು ಚಿಕ್ಕ ಗ್ಲಾಸು. ನೋಡಿ ಅದರಲ್ಲೇ ಹಾಫ್ ಬಂದಿದೆ. ಕುಡಿದು ಹೇಗೆ ಬಂದಿದೆ ಅಂತ ರಿಸಲ್ಟ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.